ರೈತರನ್ನ ರಕ್ಷಿಸೋಕೆ ಜಾರಿಗೆ ಬಂದಂತಹ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಈಗ ಅನಾನುಕೂಲಗಳಿಗೆ ದಾರಿ ಆಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ. ಕಾರಣ ಅಲ್ಲಾಗ್ತಾ ಇರುವಂತಹ ವ್ಯವಹಾರ ಮೇಲಿಂದ ಮೇಲೆ ಇದೆಲ್ಲ ಸಮಸ್ಯೆ ಆಗ್ತಾ ಇದ್ರು ಪೊಲೀಸರು ಮಾತ್ರ ಕೈಗಟ್ಟಿ ಕೂತಿದ್ದಾರೆ. ಯಾಕೆ ಹೀಗೆ ಅಂತ ಡೀಟೇಲ್ಸ್ ನೋಡೋಣ ಬನ್ನಿ. ಫಸಲ್ ಭೀಮಾ ಯೋಜನೆಯಲ್ಲಿ ಗೋಲ್ಮಾಲ್. ರಾಯಚೂರಿನಲ್ಲಿ ದಾಖಲಾಯಿತು 3ನೇ ಎಫ್ಐಆರ್. ರೈತರಿಗೆ ತಿಳಿಯದಂತೆ ಜಮೀನಿನ ವಿಮೆ ಹಣ ಗುಳು. ರಾಯಚೂರು ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯ ಹಗರಣಗಳು ಒಂದಾದ್ರ ಮೇಲೆ ಒಂದರಂತೆ ಬೆಳಕಿಗೆ ಬರ್ತಾ ಇದೆ. ಈಗಾಗಲೇ ಹಗರಣದ ಕುರಿತು ಸಿಐಡಿ ತನಿಖೆ ನಡೆಸಿದ್ರೂ ಕೂಡ ವಿಮಾ ಹಗರಣ ನಿಲ್ಲುವಂತೆ ಕಾಣಿಸ್ತಿಲ್ಲ. ಸಿರವಾರ ಮಾನ್ವಿ ತಾಲೂಕಿನ ಬಳಿಕ ಈಗ ದೇವದುರ್ಗ ತಾಲೂಕಿನಲ್ಲೂ ಕೂಡ ಮತ್ತೊಂದು ಹಗರಣ ಬೆಳಕಿಗೆ ಬಂದಿದೆ. ಪೊಲೀಸ್ ಠಾಣೆಯಲ್ಲಿ 3ನೇ ವಂಚನೆಯ ಪ್ರಕರಣ ದಾಖಲಾಗಿದೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಹೋಬಳಿಯಲ್ಲಿ ಹಗರಣ ನಡೆದಿದ್ದು 36 ಜನರ ವಿರುದ್ಧ ಕೇಸ್ ದಾಖಲಾಗಿದೆ. 2021-22ನೇ ಸಾಲಿನ ಬೇಸಿಗೆಯ ಹಂಗಾಮಿನ 116 ಜನ ರೈತರ ಪರಿಹಾರ ಮೊತ್ತ 75,91,167 ರೂಪಾಯಿ ಬೇರೆಯವರ ಖಾತೆಗೆ ಜಮಾ ಆಗಿದೆ. 36 ಜನ ಆರೋಪಿಗಳು 116 ಜನ ರೈತರ ಪಹಣಿಯನ್ನು ಬಳಸಿಕೊಂಡು ತಮ್ಮ ಹೆಸರಿನಲ್ಲಿ ವಿಮಾ ಕಂತನ್ನು ಕಟ್ಟಿದ್ದಾರೆ. ಮೂಲ ರೈತರಿಗೆ ಸೇರಬೇಕಾದ ವಿಮೆ ವಂಚಕರ ಖಾತೆಗೆ ಜಮಾ ಆಗಿದೆ. ಒಂದರ ಮೇಲೆ ಒಂದು ಪ್ರಕರಣಗಳು ಹೊರಬರುತ್ತಿದ್ದು ಕೃಷಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಪ್ರಕರಣವನ್ನ ದಾಖಲಿಸಿದ್ದೇವೆ, ಪೊಲೀಸರೇ ನೋಡ್ಕೊಳ್ತಾರೆ ಅಂತ ಹೇಳ್ತಿದ್ದಾರೆ. 116 ಜನ ರೈತರ ಪಹಣಿಯನ್ನ ಯೂಸ್ ಮಾಡಿಕೊಂಡು 36 ಜನ ರೈತರು ತಮ್ಮ ಅಕೌಂಟಿಗೆ ಆ ಒಂದು ಫಸಲ್ ಬಿಮಾ ಯೋಜನೆಯ ಹಣವನ್ನ ಜಮಾ ಮಾಡ್ಕೊಂಡಿರ್ತಾರೆ. 1,59,00,000 ಅಮೌಂಟ್ ಇದು. 273 ಅಪ್ಲಿಕೇಶನ್ಸ್ ಅಂದ್ರೆ ಒಬ್ರೇನೆ ಒಂದ್ 3-4 ಕ್ರಾಪ್ಗೆ ಮಾಡ್ಕೊಂಡು ಮಾಡಿರುವಂತ ಪ್ರಕರಣ ಇದು. ಕಳೆದ ತಿಂಗಳೇ ನಾವು ಪೊಲೀಸ್ ಠಾಣೆಯಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ FIR ಮಾಡ್ಬೇಕಂತ ಕೊಟ್ಟಿದ್ವಿ. ಅದು FIR ಆಗಿದೆ. ಮುಂದಿನ ಕ್ರಮನ ಅವರು ಪೊಲೀಸ್ ಅವರನ್ನೇ ಮಾಡ್ತಾರೆ. ಈ ಮೊದಲು ಸಿರವಾರ ತಾಲೂಕಿನ ಹಳ್ಳಿ ಹೊಸೂರು, ಸಣ್ಣ ಹೊಸೂರು, ಮಾಡಗಿರಿ, ಅರವಿ ಗ್ರಾಮಗಳಲ್ಲಿ 51ಕ್ಕೂ ಹೆಚ್ಚು ರೈತರ ಪಹಣಿ ದುರ್ಬಳಕೆ ಮಾಡಿಕೊಂಡು 1 ಕೋಟಿಯವರೆಗೂ ಕೂಡ ಗೋಲ್ಮಾಲ್ ಆಗಿತ್ತು. ಈ ಸಂಬಂಧ 15 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಈಗಾಗಲೇ ಈ ಪ್ರಕರಣವನ್ನು ಸಿಐಡಿಗೆ ವಹಿಸಲಾಗಿದೆ. ಬಳಿಕ ಮಾನ್ವಿಯಲ್ಲಿ ಹಗರಣ ಬೆಳಕಿಗೆ ಬಂದಿದ್ದು 226 ರೈತರ ಜಮೀನಿನ ಪಹಣಿಯ ಮೇಲೆ 22 ಜನ ಆರೋಪಿಗಳು 1,10,81,822 ರೂಪಾಯಿ ವಿಮೆ ಹಣವನ್ನು ಪಡೆದಿದ್ದಾರೆ. ಈ ಕುರಿತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ 22 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಆದರೆ ಇದುವರೆಗೂ ಕೂಡ ಯಾರ ವಿರುದ್ಧವೂ ಕ್ರಮ ಜರುಗಿಸದ ಹಿನ್ನೆಲೆಯಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಫಸಲ್ ಬಿಮಾ ಯೋಜನೆ ಕಟ್ಟ್ಯಾರ ಎಲ್ಲ ಕಡೆ ನಿಗಾ ವಹಿಸಬೇಕಾ ಇಲ್ಲ ಅಧಿಕಾರಿಗಳು ವಹಿಸಲಿಲ್ಲ. ಮತ್ತು ಅದು ಅಲ್ಲಿ ಶಿರುವಾರ ಆದಮೇಲೆ ಅವ್ರ ಮೇಲೆ ಕೇಸು ಏನೇನು ಮಾಡಿದರು ಅದು ಅಲ್ಲಿಗೆ ಮುಚ್ಚಿ ಹಾಕಿದರು. ಮತ್ತು ಅಲ್ಲಿ ಮಾನ್ವಿಯಾಗ ನಡೀತೀವಿ. ಇವಾಗ ನೋಡಿ ದೇವದುರ್ಗ ತಾಲೂಕಿನಲ್ಲಿ ಜಾಲಹಳ್ಳಿನಲ್ಲಿ ನಡೆದದ. ಈ ಅಧಿಕಾರಿಗಳಾಗಲಿ ಈ ರಾಜಕಾರಣಿಗಳಾಗಲಿ ಇದು ಯಾವಾಗ ನಮ್ಗೆ ನ್ಯಾಯ ಸಿಗ್ತದ? ಬಡ ರೈತರಿಗೆ, ಕೂಲಿ ಕಾರ್ಮಿಕರಿಗೆ ಫಸಲ್ ಬಿಮಾ ಯೋಜನೆ ದುಡ್ಡು ತಗೊಂಡ್ರೆ ಕೂಡ ನೀವು ಆ ಅಧಿಕಾರಿಗಳನ್ನು ಜೈಲಿಗೆ ಹಾಕೋಕ್ಕೆ ಆಗ್ಸಿಲ್ಲ. ನೀವ್ಯಾಕೆ ಸರ್ಕಾರ ಮಾಡ್ತೀರಿ? ಒಟ್ನಲ್ಲಿ ರಾಯಚೂರು ಜಿಲ್ಲೆಯೊಂದರಲ್ಲೇ ಕೋಟ್ಯಾಂತರ ರೂಪಾಯಿ ವಿಮಾ ಹಣ ಗೋಲ್ಮಾಲ್ ಆಗಿದೆ. ಆದರೆ ಈ ವಂಚನೆಯಲ್ಲಿ ವಿಮಾ ಕಂಪನಿಯ ಅಧಿಕಾರಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳ ಪಾತ್ರವೂ ಕೂಡ ಹೊರಬರಬೇಕು ಅಂತ ಹೇಳಿ ರೈತರು ಒತ್ತಾಯಿಸಿದ್ದಾರೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.